ನಮಸ್ಕಾರ ಟ್ರೇಡರ್ಸ್. ನಮಗೆ ಸಿಕ್ಕಿರೋ ಓಪನಿಂಗು 50,683 ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದೊಂದು 150 ಪಾಯಿಂಟ್ 160 ಪಾಯಿಂಟ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ಬಟ್ ಬ್ಯಾಂಕ್ ನಿಫ್ಟಿ ಇರೋ ರೇಂಜ್ಗೆ ಅದು ಫ್ಲ್ಯಾಟ್ ಅಂತಲೇ ಕನ್ಸಿಡರ್ ಮಾಡಬೇಕು. ಸೊ ನೋಡೋಣ, ಇನ್ನೊಂದು 6-7 ಸೆಕೆಂಡ್ ಇದೆ ಓಪನ್ ಆಗೋದಕ್ಕೆ. ಸೊ ಮಾರ್ಕೆಟ್ ಓಪನ್ ಆಗಿದೆ, ಬಟ್ ಅಲ್ಲೊಂದು ಹಿಂದಿನ ದಿನ ಒಂದು ಹೈ ಇತ್ತಲ್ಲ, ಅಲ್ಲಿ ಸಪೋರ್ಟ್ ತೊಗೊಳ್ತಿದೆ. ನೋಡೋಣ, ನಮ್ಗೆ ಯಾವುದಾದ್ರು ಟ್ರೇಡ್ ಸಿಗುತ್ತಾ ಅಂತ ನೋಡೋಣ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 9:28 ಆಗಿದೆ. ಸೊ ಕಾಲ್ ಸೈಡಲ್ಲಿ 50,400 ಇನ್ ದ ಮನಿ ಕಾಲ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡ್ತೀನಿ. ಸೊ ಒಂದು ಸ್ವಿಂಗ್ ಹೈ ಫಾರ್ಮ್ ಆಗಿದೆ. ಆ ಸ್ವಿಂಗ್ ಹೈ ಬ್ರೇಕ್ಔಟ್ ಆಯಿತು ಅಂದರೆ ಆಪ್ಷನ್ಸ್ ಚಾರ್ಟಲ್ಲಿ, ಸೊ ಅಟ್ಲೀಸ್ಟ್ ಡೇ ಹೈವರೆಗೂ ಹೋಗ್ಬೋದು. ಬಟ್ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಏನು ಹೇಳೋಕ್ಕಾಗೋದಿಲ್ಲ. ಬಟ್ ನೋಡೋಣ. ನಮ್ಮ ಆರ್ಡ್ರ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸ್ವಿಂಗ್ ಹೈಯಿಂದಾನೇ ರಿಜೆಕ್ಷನ್ ತೊಗೊಳ್ತಿದೆ. ಸೊ ಮೇಲ್ಗಡೆಯಿಂದ ಒಂದು ಟ್ರೆಂಡ್ ಲೈನ್ ಬೇರೆ ಬರ್ತಿದೆ, ಎಕ್ಸಾಕ್ಟ್ ಅಲ್ಲೇ ಬಂದು ರಿಜೆಕ್ಷನ್ ತೊಗೊಳ್ತಿದೆ. ಸೊ ನಾವಿದು ಹೋಲ್ಡ್ ಮಾಡೋದು ಬೇಡ, ಒಂದು ದೊಡ್ಡ ರಿಜೆಕ್ಷನ್ ಕ್ಯಾಂಡಲ್ ಇದು. ಇಲ್ಲ, ಇದು ಎಕ್ಸಿಟ್ ಆಗೋದು ಬೆಟರು. ಒಂದು ದೊಡ್ಡ ಲಾಸೇ ಆಗಿದೆ ನಮಗೆ. ಅದು ಸ್ವಲ್ಪ ಹೊತ್ತು ಮುಂಚೆನೇ ಎಕ್ಸಿಟ್ ಆಗ್ಬಿಡ್ಬೇಕಾಯ್ತು. ಬಟ್ ಎನಿವೆ, ಇದೆಲ್ಲ ಈ ಗೇಮಲ್ಲಿ ಇದ್ದೇ ಇರೋದೆ. ನೋಡೋಣ, ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಗುತ್ತೋ ಅಂತ ನೋಡೋಣ. ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 10:02 ಆಗಿದೆ. ಸೊ ಮತ್ತೆ ನಮಗಿಲ್ಲಿ ಒಂದು ಸ್ವಿಂಗ್ ಹೈ ಕಾಣಿಸ್ತಿದೆ. ಸೊ 50,200 ಕಾಲ್ ಆಪ್ಷನ್. ಅದಕ್ಕೆ ಆಪ್ಷನ್ ಚೇಂಜ್ ಮಾಡೋದು ಬೆಟರು. ಇದೇ ಇರಲಿ ಬಿಡಿ. ಸೊ 50,200 ಕಾಲ್ ಆಪ್ಷನ್ನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಅದು ಎಕ್ಸಿಕ್ಯೂಟ್ ಆಗಿದೆ. ಸೊ ಕೆಳಗಿಂದ ಒಂದು ಟ್ರೆಂಡ್ ಲೈನ್ ಬರ್ತಿದೆ, ನೀವು ಸ್ಪಾಟಲ್ಲಿ ನೋಡ್ಬೋದು. ಸೊ ಅಟ್ಲೀಸ್ಟ್ ಅಲ್ಲಿವರೆಗಾದ್ರೂ ಬರಬೇಕು ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ಅಲ್ಲಿವರೆಗೂ ಬಂದರೆ ಒಂದೊಳ್ಳೆ ಟ್ರೇಡ್ ಸಿಗ್ಬೋದು. ಇಲ್ಲಿ ರಿಜೆಕ್ಷನ್ ತಗೊಳ್ತಿದೆ. ಮಾರ್ಕೆಟಲ್ಲಿ ಮೊಮೆಂಟಮ್ ಬೇರೆ ಇಲ್ಲ. ಒಂದು ಫಾಲೋ ಅಪ್ ಕ್ಯಾಂಡಲ್ ಸಿಗಬೇಕಾಯಿತು, ಬಟ್ ಅದು ಸಿಗ್ತಾ ಇಲ್ಲ. ಸ್ಪಾಟಲ್ಲಿ ಏನೋ ಮೂವ್ ಆಗ್ತಿದೆ, ಬಟ್ ಆಪ್ಷನ್ಸಲ್ಲಿ ಆ ಮೂಮೆಂಟೇ ತೋರಿಸ್ತಿಲ್ಲ. ಸೊ ನಾನಿದು ಎಕ್ಸಿಟ್ ಆಗಿದ್ದೀನಿ. ಸೊ ನಮ್ಮ ಎರಡನೇ ಟ್ರೇಡು ಲಾಸಲ್ಲೇ ಇದೆ. ಸೊ ನೋಡ್ಬೋದು, ಇವಾಗ 39,984 ರೂಪಾಯಿ ಲಾಸಲ್ಲಿದೆ. ಸೊ ಈಗ ಸಮಯ 10:45. ಸೊ 52,200 ಕಾಲ್ ಆಪ್ಷನಲ್ಲಿ ನಾನೊಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಒಂದು ಬುಲ್ಲಿಶ್ ಪ್ಯಾಟರ್ನ್ ಕಾಣಿಸ್ತಿದೆ. ಸೊ ಅದೇನಾದರೂ ಬ್ರೇಕ್ಔಟ್ ಆದರೆ ನೆಕ್ಸ್ಟು ಸ್ವಿಂಗ್ ಹೈ ಇದೆಯಲ್ಲ, 480, ಅಲ್ಲಿವರೆಗೂ ರೀಚ್ ಆಗಬೇಕು. ನೋಡೋಣ.
ಸೊ ನಾನಿಲ್ಲಿ ಒಂದು ಪುಟ್ ಸೈಡಲ್ಲೂ ಒಂದು ಆರ್ಡರ್ ಪ್ಲೇಸ್ ಮಾಡೋಣ ಅಂತಿದ್ದೀನಿ. ಯಾಕೆಂದರೆ ಯಾವ ಬ್ರೇಕ್ ಡೌನ್ ಆಗುತ್ತಾ ಬ್ರೇಕ್ಔಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಪುಟ್ ಸೈಡಲ್ಲೂ 50,700 ಪುಟ್ ಆಪ್ಷನಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಯಾಕೆಂದರೆ ಈ ಥರ ಲಾಂಗ್ ಕನ್ಸಾಲ್ಟೇಷನ್ ಆದರೆ ಯಾವ ಕಡೆ ಬೇಕಾದರೂ ಹೋಗ್ಬೋದು ಮಾರ್ಕೆಟು. ಬಟ್ ಕಾಲ್ ಸೈಡಲ್ಲೇ ನಾವು ಟ್ರೇಡ್ ನೋಡ್ತಾ ಇದ್ದೀವಿ, ನೋಡೋಣ. ಓಕೆ, ಪುಟ್ ಸೈಡಲ್ಲಿ ನಮ್ಮ ಟ್ರೇಡು ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಕಾಲ್ ಸೈಡಲ್ಲಿ, ಬಟ್ ನಾವು ಪುಟ್ ಸೈಡಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಬಟ್ ರಿಜೆಕ್ಷನ್ ತೋರಿಸ್ತಿದೆ. ಸ್ಪಾಟಲ್ಲಿ ಒಂದು ಸ್ವಿಂಗ್ ಲೋ ಕೆಳಗಡೆ ಬಂದಿದೆ, ಬಟ್ ಆಪ್ಷನಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ತೋರಿಸ್ತಿದೆ. ಓಕೆ, ಇವಾಗ ಒಳ್ಳೆ ಮೂಮೆಂಟ್ ತೋರಿಸ್ತಿದೆ. ಡೇ ಲೋವರೆಗೂ ಬರಬೇಕು. ಡೇ ಲೋ ಬ್ರೇಕ್ ಆದರೆ ಇನ್ನೂ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಕನ್ವಿಕ್ಷನ್ ಸಿಕ್ತಿಲ್ಲ, ರಿಜೆಕ್ಷನ್ ತಗೊಳ್ತಿದೆ. ಸೊ ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ನೋಡ್ಬೋದು, ಒಂದು 6,400 ಪ್ರಾಫಿಟ್ ಸಿಕ್ಕಿದೆ. ಸೊ ನಮ್ಮ ಟೋಟಲ್ P&L ಇವಾಗ 33,583 ಅಲ್ಲಿದೆ. ಕಾಲ್ ಸೈಡಲ್ಲೇ ಹಂಗೆ ಓಪನ್ ಮಾಡಿಟ್ಟಿದ್ದೀನಿ, ಕ್ಲೋಸ್ ಮಾಡಿಲ್ಲ ಟ್ರೇಡ್ನ. ಸೊ ನಮ್ಮ ಕಾಲ್ ಸೈಡಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಪುಟ್ ಸೈಡಲ್ಲಿ ಒಂದು ಫಾಲ್ಸ್ ಬ್ರೇಕ್ ಡೌನ್ ಕೊಟ್ಬಿಟ್ಟು ಇವಾಗ ಮತ್ತೆ ಮೇಲಕ್ಕೆ ಬಂದು ಕಾಲ್ ಸೈಡಲ್ಲಿ ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನೋಡೋಣ, ಪ್ರೈಸ್ ರೀಚ್ ಆಗಿಲ್ಲ, ಅದಕ್ಕೆ ಮುಂಚೆನೇ ನಮ್ಮ ಆರ್ಡ್ರು ಎಕ್ಸಿಕ್ಯೂಟ್ ಆಗಿದೆ. ಸೊ ಸದ್ಯಕ್ಕೆ ಲಾಸಲ್ಲಿ ತೋರಿಸ್ತಿದೆ. ಸೊ ಮೇಲ್ಗಡೆ ಒಂದು ಝೋನ್ ಇದೆ, ಒಂದು ರೆಸಿಸ್ಟೆನ್ಸ್ ಝೋನು. ಸೊ ಅದೇನಾದರೂ ಬ್ರೇಕ್ ಆಯಿತು ಅಂದರೆ ಭಾಳ ದಿನ SL ಅದ್ರ ಮೇಲಿರುತ್ತೆ. ಸೊ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು, ಅಟ್ಲೀಸ್ಟ್ ಡೇ ಹೈವರ್ಗಾದರೂ ಸಿಗ್ಬೋದು. ಸೊ ಯಾವುದಕ್ಕೂ ವೆಯ್ಟ್ ಮಾಡೋಣ. ಸೊ ಅದೇ ಝೋನಲ್ಲಿ ಇರೋದ್ರಿಂದ ಮತ್ತೆ ರಿಜೆಕ್ಷನ್ ತಗೊಳ್ತದೆ. ಯಾಕೋ ಕನ್ವಿಕ್ಷನ್ ಸಿಗ್ತಿಲ್ಲ ಈ ಟ್ರೇಡಲ್ಲಿ. ಓಕೆ, ಇವಾಗ ಮೂಮೆಂಟ್ ಕೊಟ್ಟಿದೆ, ಇವಾಗ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ನಮಗೆ 17,298 ಪ್ರಾಫಿಟ್ಟು. ಸೊ ನಮ್ಮ P&L ಇವಾಗ 10,605. ನೋಡೋಣ ಬೇರೆ ಯಾವ್ದಾದ್ರು ಟ್ರೇಡ್ ಸಿಗುತ್ತಾ ಅಂತ. ಸೊ ನಾನಿಲ್ಲಿ 50,800 ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ಸಿಗ್ತಾ ಇದೆ. ಸೊ ಅದಕ್ಕೆ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಮಾರ್ಕೆಟ್ ಡೇ ಲೋ ಹತ್ರನೇ ಟ್ರೇಡ್ ಮಾಡ್ತಿದೆ. ಸೊ ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ.
ಸೊ ಡೇ ಲೋ ಬ್ರೇಕ್ ಮಾಡಿದ್ರೆ ಇನ್ನೊಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು. ಬಟ್ ಮಾರ್ಕೆಟಲ್ಲಿ ವಾಲ್ಯೂಮ್ ಇಲ್ಲ, ಮೊಮೆಂಟಮ್ ಇಲ್ಲ. ಒಂದು ಫಾಲೋ ಅಪ್ ಗ್ರೀನ್ ಕ್ಯಾಂಡಲ್ ಸಿಗ್ತಿಲ್ಲ. ಒಂದು ಒಳ್ಳೆ ಸಪೋರ್ಟ್ ಇದೆ ಸ್ಪಾಟಲ್ಲಿ, ನೀವು ನೋಡ್ಬೋದು. ಅಲ್ಲಿಂದ ಒಂದು ರಿಜೆಕ್ಷನ್ ಫೇಸ್ ಮಾಡಿದ್ರು ಮಾಡ್ಬೋದು. ಹಂಗೇನಾದರೂ ಮಾಡಿದ್ರೆ ನಮ್ಮ ಈ ಟ್ರೇಡು ಲಾಸಲ್ಲಿ ಹೋಗುತ್ತೆ. ಇವಾಗ ಪ್ರಾಫಿಟಲ್ಲೇ ರನ್ ಆಗ್ತಿದೆ. ಡೇ ಲೋಗೆ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ, ಒಂದು 20 ಪಾಯಿಂಟು. ಅದೇನಾದರೂ ಬ್ರೇಕ್ ಆಯಿತು ಅಂದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಕಾಲಲ್ಲಿ ಹೆಂಗ್ ಪ್ರೀಮಿಯಂ ಬ್ರೇಕ್ ಡೌನ್ ಆಗ್ತಿದೆಯೋ ಅಷ್ಟು ಪುಟ್ಟಲ್ಲಿ ನಾವು ನೋಡೋಕ್ಕಾಗ್ತಿಲ್ಲ. ಸೊ ಇಲ್ಲಿ ಸಪೋರ್ಟ್ ತಗೊಂಡ್ರೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ಬರುತ್ತೆ ಸ್ಪಾಟಲ್ಲಿ, ನಮ್ಮ ಟ್ರೇಡು ಮತ್ತೆ ಲಾಸಲ್ಲಿ ಹೋಗುತ್ತೆ. ಲಾಸಲ್ಲಿ ಬಂದಿದೆ ಟ್ರೇಡು. ಸಪೋರ್ಟ್ ತಗೊಂತಿದೆ. ಈ ಟ್ರೇಡ್ ಕ್ಲೋಸ್ ಮಾಡೋದು ಬೆಟರ್. ಟ್ರೇಡ್ ವರ್ಕ್ ಆಗ್ತಿಲ್ಲ. ನಾನು ಈ ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಇವತ್ತಿನ ಟ್ರೇಡ್ಸ್ ನೋಡ್ಬೋದು. 2 ಟ್ರೇಡ್ ಪ್ರಾಫಿಟಲ್ಲಿ, 2 ಲಾಸಲ್ಲಿ. ಆದರೆ ಆ ಲಾಸ್ ಆಗಿರೋ 2 ಟ್ರೇಡ್ ದೊಡ್ಡ ಲಾಸ್ ಆಗಿದೆ. ಸೊ ಹಾಗಾಗಿ 27,607 ಇವತ್ತು ಲಾಸ್. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ. 4 ಟ್ರೇಡ್ ತೊಗೊಂಡಿದ್ದೀವಿ. ಸೊ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.